ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಫೆಬ್ರವರಿ 17 ಹಾಗೆ ಫೆಬ್ರವರಿ 18ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 40 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ಸಹ ನಾವು ಮಾಡಿದ್ದೀವಿ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಯಾಕೆಂದರೆ ನಿಮಗೆ ಈ ಕಳೆದ ವಾರದ ಟಾಪ್ 100 ಪ್ರಶ್ನೆಗಳಲ್ಲಿ ನಿಮಗೆ ಸಿಗ್ತವೆ. ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ನವದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026ರ ಘೋಷವಾಕ್ಯ ಅಥವಾ ಥೀಮ್ ಏನು ಅಂತ ಕೇಳಿದಾನೆ. ಸೊ ಏನಾಗಿದೆ ಈ ಒಂದು ಥೀಮ್ ಅಂತ? ಸೊ ಏನಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅನ್ನೋದು ಈ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ನ ಘೋಷವಾಕ್ಯವಾಗಿದೆ, ಥೀಮ್ ಆಗಿದೆ. ಸರಿನಾ? ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದ 2026 ಇಯರ್ ಅಂತ ಹೇಳ್ಬೋದು. ಓಕೆ, ಯಾಕೆಂದರೆ ಇದನ್ನ ಮೇಲೆ ನಿಮಗೆ ಲಾಸ್ಟ್ ಇಯರ್ ನೀವು ನೋಡ್ಬೋದು. ಯಾಕೆಂದರೆ ಇದು ಹೋದ ವರ್ಷ ಈ ಒಂದು ಸಮಿಟ್ ಯಾವ ಒಂದು ದೇಶದಲ್ಲಿ ನಡೆದಿತ್ತು ಅಂತ ನಿಮಗೆ ಕೇಳ್ತಾನೆ. ಫ್ರಾನ್ಸ್ ದೇಶದಲ್ಲಿ ನಡೆದಿತ್ತು. ಸರಿನಾ? ಸೊ ಆ ಒಂದು ಫ್ರಾನ್ಸ್ ದೇಶದಲ್ಲಿ ನಡೆದಿರ್ತಕ್ಕಂಥ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳಿದ್ರೆ, ಸೊ ಒಂದು ಈ ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆ್ಯಂಡ್ ದೆನ್ ಅವರ ಜೊತೆಗೆ ಈ ಒಂದು ಪ್ರೆಸಿಡೆನ್ಸಿಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳ್ತಿದ್ವಿ. ಸರಿನಾ? ಸೊ ಯಾಕೆ ಅಂದರೆ ಈ ಒಂದು ಪ್ರಶ್ನೆನ ಆರ್ ಬಿ NTPC ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್ ಆ್ಯಂಡ್ ದೆನ್ ಡಿ ಗ್ರೂಪಲ್ಲಿ ಮಿನಿಮಮ್ ಏನಾದರೂ ಸಹ ಒಂದು 8-10 ಸಾರಿ ಕೇಳಿದಾನೆ ಈ ಒಂದು ಪ್ರಶ್ನೆನ. ಸರಿನಾ? ಸೊ ಮೀನ್ಸ್ ವೇರಿಯಸ್ ಆ್ಯಂಗಲಲ್ಲಿ ಲೈಕ್ ಇದು ಎಲ್ಲಿ ನಡೆದಿದೆ ಆ್ಯಂಡ್ ದೆನ್ ಅದರ ಫೌಂಡರ್ ಯಾರಾಗಿದ್ರು, ಸೊ ಅಲ್ಲಿ ನಮ್ಮ ಭಾರತದಿಂದ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಸೊ ಇದು ಎಷ್ಟನೇ ಆವೃತ್ತಿ ಆಗಿತ್ತು? ಮೊದಲ ಆವೃತ್ತಿ ಆಗಿತ್ತಾ? ಹೌದು, ಮೊದಲೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ಒಂದು ದೇಶದಲ್ಲಿ ನಡೆಯಲಿದೆ? ಸೊ ಈ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳಿರೋದ್ರಿಂದ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ SSC ಆಗಿರಲಿ ಆ್ಯಂಡ್ ದೆನ್ RRB ಆಗಿರಲಿ ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದರ ಒಂದು ಪ್ರಾದೇಶಿಕ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಅವಾಗ ನೀವೇನಂತ ಹೇಳ್ತೀರಾ? ಸರ್ ಮೇಘಾಲಯದಲ್ಲಿ. ಸರ್ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಮೇಘಾಲಯದ ಶಿಲಾಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ಗೊತ್ತಿರಲಿ ನಿಮಗೆ. ಯಾಕೆಂದರೆ ಇದು ಲಾಸ್ಟ್ ಡಿಸೆಂಬರ್ ಮಂತಲ್ಲಿ ನಡೆದಿದೆ. ಲೈಕ್ ಇದ್ರದ್ದು ಏನಂತ ಹೇಳ್ಬೋದು ನಾವು, ಒಂದು ರೀತಿ ದ ರಿಹರ್ಸಲ್ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಸೊ ಯಾವುದು ಈ ಒಂದು ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ಏನಿದೆಯಲ್ವ, ಇದರ ಒಂದು ರಿಹರ್ಸಲ್ ಯಾವುದು ಅಂತ ಕೇಳಿದ್ರೆ ಶಿಲಾಂಗಲ್ಲಿ ನಡೆದಿರ್ತಕ್ಕಂಥ ಪ್ರಾದೇಶಿಕ ಎಐ ಸಮ್ಮೇಳನ. ಸೊ ನೀವು ಇದನ್ನೆಲ್ಲ ಸಹ ಓದ್ಕೊಂಡಿರ್ತೀರ, ನೆನ್ಪಿಟ್ಕೊಂಡಿರ್ತೀರ, ಬಟ್ ನಿಮಗೆ ಪ್ರಾದೇಶಿಕ ಎಲ್ಲಿ ನಡೆದಿದೆ ಅಂತ ಗೊತ್ತಿರಲ್ಲ. ಸೊ ಅದು ಫಸ್ಟ್ ಆಪ್ಷನ್ ನವದೆಹಲಿ ಅಂತ ಏನಾದರೂ ಕೊಟ್ಟಿದ್ರೆ ನವದೆಹಲಿ ಹಾಕೋ ಜನನೇ ಸಾಕಷ್ಟು 90% ಸಿಗುತ್ತೆ. ಓಕೆ, ಸೊ ಅದಕ್ಕೆ ನಿಮಗೆ ಆ ರೀತಿ ಕೆಟ್ಟಾಗಿ ಬೀಳಿಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಡಿಸೆಂಬರ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅಂತ ಹೇಳ್ತೇವೆ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, ತಮ್ಮ ಹಿಂದೂ ಹಿಸ್ಟರೀಸ್ ಪುಸ್ತಕಕ್ಕಾಗಿ 2026ರ ಪ್ರತಿಷ್ಠಿತ ಆನಂದ್ ಕೆಂಟೇಶ್ ಕುಮಾರಸ್ವಾಮಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ. ಯಾರು ಗೆದ್ದಿದ್ದಾರೆ ಸರ್ ಇದನ್ನ? ಯಾರು? ರಾಮಚಂದ್ರ ಗುಹಾ ಅವರ, ಚಾರು ಗುಪ್ತಾ ಅವರ, ಅಮರ್ತ್ಯ ಸೇನ್ ಅವರ, ಅರುಂಧತಿ ರಾಯ್ ಅವರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಚಾರು ಗುಪ್ತಾ ಅವರು. ಸರ್ ಈ ಒಂದು ಚಾರು ಗುಪ್ತಾ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಒಂದು ಪುಸ್ತಕಕ್ಕೆ ಒಂದು ಅವಾರ್ಡ್ ಸಿಕ್ಕಿದೆ. ಯಾವ ಅವಾರ್ಡ್ ಅಂತ ಕೇಳಿದ್ರೆ ಆನಂದ ಕೆಂಟೇಶ್ ಕುಮಾರಸ್ವಾಮಿ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾವ ಒಂದು ಪುಸ್ತಕ ಸರ್? ಹಿಂದೂ ಹಿಸ್ಟರೀಸ್ ಅನ್ನೋ ಒಂದು ಪುಸ್ತಕ. ಸರ್ನ H ಪುಸ್ತಕ ಆಗಿದೆ ನೋಡಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ಸಂಸದೀಯ ಚುನಾವಣೆಯಲ್ಲಿ ಬಹುಮತ ಪಡೆದ ನಂತರ ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿರುವವರು ಯಾರು ಅಂತ ಕೇಳಿದಾನೆ. ಸರ್ನ ಸೊ ಯಾರು ಅಂತ ಕೇಳಿದ್ರೆ ತಾರಿಕ್ ರೆಹಮಾನಿ. ಹಾಗಾದ್ರೆ ಯಾವ ಪಕ್ಷದವರಾಗಿದ್ದಾರೆ ಸರ್ ಇವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಸರ್ನ ಯಾರು? ಈ ಒಂದು ತಾರಿಕ್ ರೆಹಮಾನ್ ಅವರು. ಸರ್ನ ಸೊ ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಸೊ ಇವರು ಮುಂದಿನ PM ಆಗಲಿದ್ದಾರೆ. ಯಾವ ದೇಶಕ್ಕೆ ಸರ್? ಬಾಂಗ್ಲಾದೇಶಕ್ಕೆ. ಹಾಗಾದರೆ ಬಾಂಗ್ಲಾದೇಶ ಯಾವ ಒಂದು ವರ್ಷದಲ್ಲಿ ಹುಟ್ಕೊಂಡಿತ್ತು ಅಂತ ಕೇಳಿದ್ರೆ 1971ನಲ್ಲಿ ಇದು ಹುಟ್ಕೊಳ್ಳುತ್ತೆ. ಯಾವ ದೇಶದ ವಿಭಜನೆ ಆದ ನಂತರ ಈ ಒಂದು ದೇಶ ಹೊಸದಾಗಿ ಫಾರ್ಮೇಷನ್ ಆಗುತ್ತೆ ಅಂತ ಕೇಳಿದ್ರೆ ಇಂಡಿಯಾ ವಿಭಜನೆ ಆಗಿದ ನಂತರ ಅಲ್ಲ, ಸೊ ಬದಲಾಗಿ ಪಾಕ್ನ ವಿಭಜನೆ ಆಗಿ ಈ ಒಂದು ಬಾಂಗ್ಲಾದೇಶ ಹುಟ್ಕೊಳ್ಳುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಸರ್ನ ಸೊ ಹಾಗಾದರೆ 1971ಕ್ಕಿಂತ ಮುಂಚೆ ಈ ಬಾಂಗ್ಲಾದೇಶವನ್ನು ನಾವು ಯಾವ ಹೆಸರಿಂದ ಕರಿತಿದ್ವಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿದೆ ಸರ್ ಅದು ಈಸ್ಟ್ ಪಾಕಿಸ್ತಾನ ಆಗಿತ್ತು. ಏನಾಗಿತ್ತು? ಈ ಒಂದು ಈಸ್ಟ್ ಪಾಕಿಸ್ತಾನ ಆಗಿತ್ತು. ಹಾಗಾದರೆ ಅವಾಗಿನ ವೆಸ್ಟ್ ಪಾಕಿಸ್ತಾನ ಯಾವುದು? ಪ್ರಸ್ತುತ ಪಾಕಿಸ್ತಾನ ಏನಿದೆ ಅಲ್ವಾ, ಅವಾಗಿನ ವೆಸ್ಟ್ ಪಾಕಿಸ್ತಾನ. ಆ್ಯಂಡ್ ದೆನ್ ಈಗಿನ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಅಂತ ಕರೆಯಲ್ಪಡ್ತಿತ್ತು. ಸರ್ ನಾವು ಸಹ ಗೊತ್ತಿರಲಿ ನಿಮಗೆ, ಅದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನಿಮಗೆ ನೆನಪಿರಲಿ BNP ಪಕ್ಷ, ಇದನ್ನು ಫೋಕಸ್ ಮಾಡ್ತಾ ನೋಡಿ. ಓಕೆ, BNP. ಓಕೆ, ಯಾವುದು? BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ಹೇಳ್ತೀವಿ. ಓಕೆ, ಸೊ ಫುಲ್ ಫಾರ್ಮ್ ಕೇಳೋ ಚಾನ್ಸಸ್ ಇರಬಹುದು. ಇಲ್ಲ ಅಂತಂದ್ರೆ ನಿಮಗೆ ಈ ಒಂದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಆ್ಯಂಡ್ ದೆನ್ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಬಾಂಗ್ಲಾದೇಶ್ ಸಿಟಿಜನ್ ಪಾರ್ಟಿ, ಸೊ ವಾಟ್ ಎವರ್ ನಿಮಗೆ ಕೊಟ್ಟರೆ ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ನೆರೆಯ ದೇಶಗಳಲ್ಲಿ ಯಾವ ಪಾರ್ಟಿ ಇದಾವೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಹಾಗಾದರೆ ಈ ಯಾರವರು ಲಾಸ್ಟ್ ಅಲ್ಲಿಂದ ಓಡಿಸಿದ್ರಲ್ಲ ಮೇಡಮ್, ಲೈಕ್ PM ಇದ್ರಲ್ಲ, ವುಮೆನ್ PM. ಓಕೆ,
ಸೊ ಅವರ ಒಂದು ಪಕ್ಷ ಯಾವುದಾಗಿತ್ತು ಅಂತ ಕೇಳಿದ್ರೆ ಅವಾಮಿ ಲೀಗ್ ಆಗಿತ್ತು. ಓಕೆ, ಸೊ ಮೀನ್ಸ್ ನಾನು ಯಾರು ಅಂತ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಓಕೆ, ಹಸೀನಾ ಶೇಖ್, ಹಾಂ ಓಕೆ ಅವರು. ಓಕೆ, ಸೊ ಅವ್ರ ಪಕ್ಷ ಯಾವುದು ಅಂತ ಕೇಳಿದ್ರೆ ಈ ಒಂದು ಅವಾಮಿ ಲೀಗ್. ಹಾಗಾದರೆ ಈ ಒಂದು ಅವಾಮಿ ಲೀಗ್ ಈ ಒಂದು 2026 ಚುನಾವಣೆಯಲ್ಲಿ ಎಷ್ಟು ಬಹುಮತಗಳನ್ನು ಪಡೆದಿತ್ತು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್ ಅದು ಪಾರ್ಟಿಸಿಪೇಟೇ ಮಾಡಿರಲಿಲ್ಲ, ಯಾಕಂದರೆ ಈ ಒಂದು ಪಕ್ಷವನ್ನು ನಿಷೇಧ ಮಾಡಲಾಗಿತ್ತು ಈ ಒಂದು ಎಲೆಕ್ಷನಲ್ಲಿ ಅಂತ ನೀವು ಹೇಳಬೇಕಾಗುತ್ತೆ ಸರ್. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಬಾಂಗ್ಲಾದೇಶದಲ್ಲಿ ರಾಷ್ಟ್ರಾಧ್ಯಕ್ಷರ ಹುದ್ದೆ ಇಲ್ಲ. ಓಕೆ, ಸೊ ಈ ಒಂದು ಯೂನುಸ್ ಅವರಿಗೆ ಅಧ್ಯಕ್ಷರನ್ನು ಮಾಡಬೇಕು ಅಂತ, ಸೊ ಅಲ್ಲಿ ರಾಷ್ಟ್ರಾಧ್ಯಕ್ಷರ ಹುದ್ದೆಯನ್ನು ಒಂದು ಕ್ರಿಯೇಟ್ ಮಾಡೋಕೆ ಅವರು ಸಹ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ. ಓಕೆ, ನಾಲ್ಕನೇ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವ್ದು ರಾಜ್ಯ ಸರ್ ಇದು? ಸರ್ ದ್ಯಾಟ್ ಈಸ್ ಈ ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ ಸರ್. ಯಾವುದು ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ. ಲೈಸೋಸೋಮಲ್ ಸ್ಟೋರೇಜ್ ಡಿಸ್ಚಾರ್ಜ್ ಈ LSDಗಾಗಿ ಭಾರತ ಮೊದಲ ಸರ್ಕಾರಿ ಬೆಂಬಲಿತ ರಾಷ್ಟ್ರೀಯ ಬಯೋಬ್ಯಾಂಕ್ ಅನ್ನು ಪ್ರಾರಂಭಿಸಲಾಗಿದೆ. ಈ ಅಸ್ವಸ್ಥತೆಯು ಪ್ರಾಥಮಿಕವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಈ ಒಂದು LSD ಏನಿದೆ ಅಲ್ವಾ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಜೆನೆಟಿಕ್ ಮ್ಯೂಟೇಷನ್ ಆಗಿದೆ, ಮೀನ್ಸ್ ಈ ಒಂದು ಆನುವಂಶಿಕ ರೂಪಾಂತರವಾಗಿದೆ ಅಂತ ಹೇಳ್ತೀವಿ ಯಾವುದು ಈ ಒಂದು LSD ಅನ್ನೋದು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಲ್ಟಿನ್ಯಾಷನಲ್ ನೇಮ್ ವಲ್ಫೋರ್ಸ್ ಆದ ಕಂಬೈನ್ಡ್ ಟಾಸ್ಕ್ ಫೋರ್ಸ್ 154 CTF 154ನ ಕಮಾಂಡನ್ನು ಭಾರತದ ಮೊದಲ ಬಾರಿಗೆ ವಹಿಸಿಕೊಂಡಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಯಾವುದು ಈ ಒಂದು CTF 154ನ ಒಂದು ಕಮಾಂಡ್ನ ಅಧ್ಯಕ್ಷತೆ ಏನಿದೆಯಲ್ಲ ನಮ್ಮ ಭಾರತ ವಹಿಸಿಕೊಂಡಿದೆ. ಹಾಗಾದರೆ ಅದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ ಅಂತ ಸರ್. ಅದು ಕಂಡುಬರೋದು ಎಲ್ಲಿ ಅಂತಂದರೆ ಈ ಒಂದು ಬಹರೇನಲ್ಲಿ ಕಂಡುಬರುತ್ತೆ ಸರ್. ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಬಹರೇನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಯಾದವರು ತುಲ್ಬುಲ್ ನ್ಯಾವಿಗೇಷನ್ ಪ್ರಾಜೆಕ್ಟ್ ಅನ್ನು ಪುನರಾರಂಭಿಸುವುದಾಗಿ ಘೋಷಿಸಿದ್ದಾರೆ ಅಂತ ಕೇಳಿದ್ದೇನೆ. ಓಕೆ, ಒಂದು ತುಲ್ಬುಲ್ ನ್ಯಾವಿಗೇಷನ್ ಪ್ರಾಜೆಕ್ಟ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಸೊ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್ ಇದು ಕಂಡುಬರೋದು ಇಲ್ಲಿ ಅಂದರೆ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ ಸರ್. ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಜಮ್ಮು ಕಾಶ್ಮೀರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಆರ್ಕಿಟೆಕ್ಟ್ ಪ್ರದೇಶವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ರಕ್ಷಿಸಲು ಆರ್ಕ್ಟಿಕ್ ಸೆಂಟ್ರಿ ಎಂಬ ಹೊಸ ಮಿಷನ್ ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಮಿಷನ್ ಈ ಒಂದು ಆರ್ಕ್ಟಿಕ್ ಸೆಂಟ್ರಿ ಅಂತ ಹೇಳ್ತೀವಿ. ಸೊ ಯಾವ ಒಂದು ಸಂಸ್ಥೆ ಇದನ್ನು ಪ್ರಾರಂಭ ಮಾಡಿದೆ ಸರ್, ಇದು ಯಾವುದು ಅಂತ ಕೇಳಿದ್ರೆ ಸರ್ ಅವಾಗ ಹೇಳಬೇಕಾಗುತ್ತೆ ಸರ್ ನ್ಯಾಟೋ ಅಂತ. ಓಕೆ, ಯಾವುದು ಅಂದರೆ ಈ ಒಂದು ನ್ಯಾಟೋ ಅಂತ ಹೇಳ್ತೀವಿ. ಓಕೆ, ಸೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನುವ ಒಂದು ಫುಲ್ ಫಾರ್ಮ್ ಸಹ ನಿಮಗೆ ಗೊತ್ತಿರಲಿ. ಓಕೆ, ಏನು ಈ ಒಂದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯ ಗೌರವಾರ್ಥವಾಗಿ ಸೋಲ್ಜರ್ ಥಾನ್ 2026 ಅನ್ನು ಆಯೋಜಿಸುವುದಾಗಿ ಘೋಷಿಸಿದ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ. ಯಾವುದು ಸರ್ ಇದು ಬ್ಯಾಂಕ್? ಸೊ ಇದು ಇಂಪಾರ್ಟೆಂಟ್ ಆಗುತ್ತಲ್ಲ ನಿಮಗೆ SSC ಎಕ್ಸಾಮ್ಗೆ. ಯಾವುದು ಅಂತ ಕೇಳಿದ್ರೆ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಆ್ಯಂಡ್ ಇದರ ಒಂದು ಕೋ-ಫೌಂಡರ್ ಯಾರಾಗಿದ್ರು? ಲಾಲಾ ಲಜಪತ್ ರಾಯ್ ಅವರು ಆಗಿದ್ರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ನೈತಿಕ ಮತ್ತು ಜವಾಬ್ದಾರಿಯುತ AI ಬಳಕೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಡಿಜಿಟಲ್ ಅಭಿಯಾನವನ್ನು ಘೋಷಿಸಿದ ಸಚಿವಾಲಯ ಯಾವುದು ಅಂತ ಕೇಳಿದಾನೆ. ಯಾವುದು ಸರ್ ಸಚಿವಾಲಯ ಅದು? ಸೊ ದ್ಯಾಟ್ ಈಸ್ ಯಾವುದು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ಸಚಿವಾಲಯವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೇಶದ ಮೊದಲ ನೀರಿನೊಳಗಿನ ಟ್ವಿನ್ ಟ್ಯೂಬ್ ರಸ್ತೆ ಮತ್ತು ರೈಲು ಸುರಂಗವನ್ನು ಯಾವ ನದಿಯ ಅಡಿಯಲ್ಲಿ ನಿರ್ಮಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾನೆ ಸರ್. ಯಾವ ಒಂದು ಸರ್ಕಾರ, ಯಾವ ಒಂದು ನದಿ ಅಡಿಯಲ್ಲಿ, ಯಾವ ನದಿಯ ಅಡಿಯಲ್ಲಿ ಅಂತ ಕೇಳಿದರೆ ಸರ್ ದ್ಯಾಟ್ ಈಸ್ ಬ್ರಹ್ಮಪುತ್ರ ನದಿ ಅಂತ ಹೇಳ್ತೀವಿ ಸರ್. ಯಾವ ನದಿ ಅಂದರೆ ಈ ಒಂದು ಬ್ರಹ್ಮಪುತ್ರ ನದಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBI ಅಧಿಕೃತಗೊಳಿಸಿದ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬಳಸಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಸಬ್ಸಿಡಿಗಳನ್ನು ವರ್ಗಾಯಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಒಂದು PDS ಅನ್ನು ಬಳಸಿ ಈ ಸಬ್ಸಿಡಿಗಳನ್ನು ವರ್ಗಾವಣೆ ಮಾಡಿರ್ತಕ್ಕಂತಹ ಮೊದಲ ರಾಜ್ಯ ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಗುಜರಾತ್ ರಾಜ್ಯ ಸರ್. ಯಾವುದು ರಾಜ್ಯ ಅಂತ ಕೇಳಿದ್ರೆ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿಯವರು ದೇಶದ ಜನತೆಗೆ ಹೇರತ್ ಪೋಸ್ಟಾ, ಓಕೆ, ಈ ಒಂದು ಹೆರತ್ ಪೋಸ್ಟಾ ಹಬ್ಬದ ಶುಭಾಶಯ ಕೋರಿದರು. ಇದು ಯಾವ ಸಮುದಾಯ ಹಬ್ಬವಾಗಿದೆ ಅಂತ ಕೇಳಿದಾನೆ. ಯಾವುದು ಈ ಒಂದು ಹೆರತ್ ಪೋಸ್ಟಾ ಅನ್ನೋದು ಯಾವ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದೆ? ಇದು ಯಾವ ಸಮುದಾಯ ಅಂತ ಕೇಳಿದ್ರೆ ಸರ್ ಕಾಶ್ಮೀರಿ ಪಂಡಿತ ಸಮುದಾಯಕ್ಕೆ ಇದು ಸಂಬಂಧಪಟ್ಟಿದೆ ಸರ್. ಯಾವುದು ಈ ಒಂದು ಕಾಶ್ಮೀರಿ ಪಂಡಿತ ಸಮುದಾಯಕ್ಕೆ ಇದು ಸಂಬಂಧಪಟ್ಟಿದೆ. ಯಾವುದು ಈ ಒಂದು ಹೆರಾತ್ ಪೋಸ್ಟಾ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ನಾವೀನ್ಯತೆ ಮತ್ತು ಪುರಾವೆಗಳ ಕುರಿತಾದ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಸೊ ಎಲ್ಲಿ ಆಯೋಜನೆ ಮಾಡಲಾಗಿದೆ ಸರ್ ಇದನ್ನು? ಸೊ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಸಿಟಿ ಬಂದುಬಿಟ್ಟು ಈ ಮುಂಬೈ ಅಂತ ಹೇಳ್ತೀವಿ. ಯಾವುದು ಈ ಒಂದು ಮುಂಬೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ಭಾರತ ಫ್ರಾನ್ಸ್ ವಾರ್ಷಿಕ ರಕ್ಷಣಾ ಸಂವಾದವನ್ನು
ಯಾವ ಭಾರತೀಯ ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ಭಾರತೀಯ ನಗರ? ಸರ್ ದ್ಯಾಟ್ ಈಸ್ ಬೆಂಗಳೂರು. ಸರ್ ಯಾವ ನಗರ ಅಂತ ಕೇಳಿದ್ರೆ ಈ ಒಂದು ಬೆಂಗಳೂರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 16ನೇ ಪ್ರಶ್ನೆ, ಈ ಸ್ಟ್ರಾಟಜಿಗೆ ಒಂದು 5 ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಓಕೆ, ಈ ಒಂದು 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಸರ್ ಮೊಗಲಿಪುತಿಸ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯಾವ ಒಂದು ರಾಜ ಇದನ್ನು ಆಯೋಜನೆ ಮಾಡಿದ್ರು ಅಂತ ಕೇಳಿದ್ರೆ ಸರ್ ಅಶೋಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಸರ್ ಇದು 323A ಸಂಬಂಧಪಟ್ಟಿದೆ ಆರ್ಟಿಕಲ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ವಶನ್ಗೆ ತೇಭಾಗ ಚಳವಳಿ. ಓಕೆ, ಈ ಒಂದು ತೇಭಾಗ ಚಳವಳಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಮಗೆ ಇದು. ಸೊ ಇದು ಯಾವ ಒಂದು ವರ್ಷದಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ 1946ರಲ್ಲಿ ಈ ಒಂದು ತೇಭಾಗ ಚಳವಳಿ ನಡೆದಿದೆ. ಹಾಗಾದರೆ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಇದು ಸಂಬಂಧಪಟ್ಟಿರೋದು ಪ್ರಸ್ತುತ ಪಶ್ಚಿಮ ಬಂಗಾಳಕ್ಕೆ ಇದು ಸಂಬಂಧಪಟ್ಟಿದೆ. ಸರ್ ಯಾವುದು ಒಂದು ತೇಭಾಗ ಚಳವಳಿ ಯಾವಾಗ ನಡೆದಿದೆ? ಸರ್ 1946ರಲ್ಲಿ ಈ ಒಂದು ತೇಭಾಗ ಚಳವಳಿ ನಡೆದಿದೆ. ಸೊ ಇದು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿರುವ ಸಮವರ್ತಿ ಪಟ್ಟಿಯನ್ನು ನಾವು ಈ ಆಸ್ಟ್ರೇಲಿಯಾ ದೇಶದಿಂದ ಇರುವನ್ನ ಪಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಸಾತ್ಪುರ್ ರೇಂಜಲ್ಲಿ ಕಂಡುಬರುತ್ತೆ. ಸಾತ್ಪುರ್ ರೇಂಜ್ದ ಅತ್ಯಂತ ದೊಡ್ಡದಾದ ಶಿಖರ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಧೂಪಗಡ ಶಿಖರ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ರಸ್ತೆ ಅಪಘಾತ ಸಂತ್ರಸ್ತರಿಗೆ ಗೋಲ್ಡನ್ ಅವರ್ ಅವಧಿಯಲ್ಲಿ 7 ದಿನಗಳವರೆಗೆ 1.5 ಲಕ್ಷದ ನಗದು ರಹಿತ ಚಿಕಿತ್ಸೆ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದ ಹೊಸ ಯೋಜನೆ ಹೆಸರೇನು ಅಂತ ಕೇಳಿದ್ರೆ ಸರ್ ಯಾವ ಯೋಜನೆ ಅಂತ ಕೇಳಿದ್ರೆ ಸರ್ PM ರಾಹತ್ ಯೋಜನೆ ಅಂತ ಹೇಳ್ತೀವಿ ಸರ್. ಸೊ ನಿಮಗೆ ಕೇಳಬಹುದು ಈ ಒಂದು 2026ರ ಒಂದು ಪ್ರಮುಖ ಈ ರಸ್ತೆ ಅಪಘಾತದ ಯೋಜನೆ ಯಾವುದು ಅಂತ ಕೇಳ್ತಾರೆ. ಓಕೆ, ಅವಾಗ ಹೇಳಬೇಕಾಗಿದೆ ಸರ್ PM ರಾಹತ್ ಯೋಜನೆ ಅಂತ. ಹಾಗಾದರೆ ಇದರ ಅಡಿಯಲ್ಲಿ ಎಷ್ಟು ನಗದು ರಹಿತ ಚಿಕಿತ್ಸೆಯನ್ನು ಅನುಮೋದನೆ ನೀಡಲಾಗಿದೆ ಅಂತ ಕೇಳಿದ್ರೆ 1.5 ಲಕ್ಷ. ಸರ್ ಎಷ್ಟು ಲಕ್ಷ ಅಂದರೆ 1.5 ಲಕ್ಷ. ಆ್ಯಂಡ್ ದೆನ್ ಗೋಲ್ಡನ್ ಅವರ್ ಅವಧಿ ಅಂತ ಕೇಳಿದ್ರೆ ಸೊ 7 ದಿನಗಳವರೆಗೆ ಅಂತ ಹೇಳ್ತೀವಿ. ಓಕೆ, ಸೊ ಮೀನ್ಸ್ ಆ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ವಾ ಲೈವ್ ಆಗಿ, ಸೊ ಆ ಒಂದು ಟೈಮಲ್ಲಿ ಅಂತ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈಶಾನ್ಯ ಭಾರತದ ಸಂಪರ್ಕ ಮತ್ತು ರಕ್ಷಣಾ ಲಾಜಿಸ್ಟಿಕ್ಸ್ ದೃಷ್ಟಿಯಿಂದ ಮಹತ್ವದಾದ 35.76 ಕಿಮಿ ಉದ್ದದ ಭೂಗತ ರೈಲು ಮಾರ್ಗವನ್ನು ಯಾವ ಕಾರಿಡಾರ್ನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ಕಾರಿಡಾರಲ್ಲಿ? ಸರ್ ಸಿಲಿಗುರಿ ಕಾರಿಡಾರ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಚಿಕನ್ ನೆಕ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಸರ್? ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 18,662 ಕೋಟಿ ವೆಚ್ಚದಲ್ಲಿ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ನಿರ್ಮಿಸಲಾಗುವ ಭಾರತದ ಮೊದಲ ನೀರಿನೊಳಗಿನ ರಸ್ತೆ ಕಮ್ ರೈಲು ಸುರಂಗ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರ್ ಇದು? ಯಾವ ರಾಜ್ಯಕ್ಕೆ ಅಂತ ಕೇಳಿದ್ರೆ ಸರ್ ಅವಾಗ ಹೇಳಬೇಕಾಗುತ್ತೆ ಸರ್ ಅಸ್ಸಾಂ ರಾಜ್ಯ. ಯಾವ ರಾಜ್ಯ? ದಿಸ್ ಇಸ್ ಅಸ್ಸಾಂ ರಾಜ್ಯ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಪಡಿತರ ವಿತರಣೆಯಲ್ಲಿ ಡಿಜಿಟಲ್ ಕ್ರಾಂತಿ ತರಲು ಡಿಜಿಟಲ್ ರೂಪಿ ಆಧಾರಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಎಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳಿದ್ದೇನೆ. ಸರ್ ಎಲ್ಲಿ ಜಾರಿಗೆ ತರಲಾಗಿದೆ? ಸರ್ ದ್ಯಾಟ್ ಈಸ್ ಇನ್ ಗಾಂಧಿನಗರ. ಓಕೆ, ಎಲ್ಲಿ ಅಂತ ಹೇಳ್ತೀವಿ? ಈ ಒಂದು ಗಾಂಧಿನಗರ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಈ ಒಂದು ಗಾಂಧಿನಗರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2026ರ ವರದಿಯ ಪ್ರಕಾರ ಭಾರತ ಪಾಸ್ಪೋರ್ಟ್ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದೇನೆ. ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಸರ್ ಇದು? ಎಷ್ಟನೇ ಸ್ಥಾನ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಬಿ 75ನೇ ಸ್ಥಾನ ಪಡೆದುಕೊಂಡಿದೆ. ಓಕೆ, ಸೊ ನಿಮ್ಮ ಎಕ್ಸಾಮ್ ಈ ಒಂದು ಕ್ವಶನ್ನ ನೀವು ಬಿಟ್ಟೇ ಬಿಡಿ, ಬಟ್ ಈ ಒಂದು ಕ್ವಶನ್ ನೀವು ನೆನ್ಪಿಟ್ಕೊಳ್ಳಿ. ಆನ್ಸರ್ ನೆನ್ಪಿಟ್ಕೊಳ್ಬೇಡಿ. ಯಾಕೆ ಅಂತಂದರೆ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತಲ್ವಾ? ಓಕೆ ಸರ್, ಇವಾಗ ನಾನು ನೆಕ್ಸ್ಟ್ ಇನ್ನೊಂದು 10 ಡೇಸಲ್ಲಿ ಎಕ್ಸಾಮ್ ಇದೆಯಾ ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ನಿಮ್ಮ ಎಕ್ಸಾಮ್ ಏನಾದರೂ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಇನ್ ಮಾರ್ಚಲ್ಲಿ ಅಥವಾ ಯಾವುದು ಇನ್ ಏಪ್ರಿಲ್ ಮೇದಲ್ಲಿ ಯಾವಾಗಲೇ ಇರಲಿ, ಆವಾಗ ಇದನ್ನು ಒಂದು ಸರಿ ಸರ್ಚ್ ಮಾಡಿ. ಏನೇನು ಸರ್ಚ್ ಮಾಡಬೇಕು ಎಕ್ಸಾಮ್ಗಿಂತ ಹೋಗೋಕ್ಕಿಂತ ಮುಂಚೆ ಅಂದರೆ ಒಂದು ಈ MPC, ಈ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಮತ್ತು MSF. ಓಕೆ, ಸೊ ಇದನ್ನು ನೀವು ಒಂದು ಸರಿ ಸರ್ಚ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಚೇಂಜ್ ಆಗಿರ್ತವೆ. ಆ್ಯಂಡ್ ದೆನ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಸಹ ನೀವು ಚೆಕ್ ಮಾಡ್ಕೊಂಡು ಹೋಗಿ. ಯಾಕೆ ಅಂದರೆ ಪ್ರತಿ 3 ತಿಂಗಳಿಗೆ ಇದನ್ನು ಚೇಂಜ್ ಮಾಡ್ತಾನೆ. ಓಕೆ, ಪ್ರತಿ 3 ತಿಂಗಳಿಗೆ ಈ ಒಂದು ಇಂಡೆಕ್ಸ್ ಬಿಡುಗಡೆ ಮಾಡೋ ಕಾರಣದಿಂದಾಗಿ ಸೊ ಚೇಂಜಸ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಎಕ್ಸಾಮಲ್ಲಿ ಕೊಟ್ಟಿರ್ತಾನೆ, ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾನೆ ಡಿಸೆಂಬರ್ನ ಕುರಿತಂತೆ ಈ ಕೆಳಗಿನ ಯಾವುದು ಹೆನ್ಲಿ ಪಾಸ್ಪೋರ್ಟ್ನ ಇಂಡೆಕ್ಸ್ ಆಗಿದೆ ನಮ್ಮ ಭಾರತದ್ದು ಅಂತ ಕೇಳ್ಬೋದು ನಿಮಗೆ. ಯಾವಾಗ ನೀವು ಡಿಸೆಂಬರ್ದು ಲೆಕ್ಕದಲ್ಲಿ ಹೇಳಬೇಕಾಗುತ್ತೆ ಎಷ್ಟು 80 ಅಂತ. ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ಫೆಬ್ರವರಿ ಲೆಕ್ಕದಲ್ಲಿ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ 75th ಅಂತ. ಓಕೆ, ಸೊ ಈ ರೀತಿ ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರ ಆರ್ಥಿಕ ದತ್ತಾಂಶದ ಪ್ರಕಾರ 10 ತಿಂಗಳ ಗರಿಷ್ಠ ಮಟ್ಟವಾದ 1.81%ಗೆ ಏರಿಕೆಯಾದ ಸೂಚ್ಯಂಕ ಯಾವುದು ಅಂತ ಕೇಳಿದಾನೆ. ಯಾವ ಸೂಚ್ಯಂಕ ಸರ್ ಇದು? ಯಾವುದು ಅಂತ ಕೇಳಿದ್ರೆ ನಾವು ಹೇಳಬೇಕಾಗುತ್ತೆ ಸರ್ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಸಗಟು ಬೆಲೆ ಸೂಚ್ಯಂಕ ಅಂತ ಹೇಳ್ತೀವಿ. ಸೊ ಇದು 1.8%ಗೆ ಏರಿಕೆಯಾಗಿರ್ತಕ್ಕಂಥ ಸೂಚ್ಯಂಕವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 2 ವರ್ಷಗಳನ್ನು ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಮೇಲ್ಛಾವಣಿ ಸೌರಶಕ್ತಿ ಅಳವಡಿಕೆಗೆ ಗರಿಷ್ಠ ಎಷ್ಟು ರೂಪಾಯಿಗಳವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಅಂತ ಕೇಳಿದ್ರೆ ಸರ್ ಎಷ್ಟು ನೀಡಲಾಗ್ತದೆ ಸರ್ ಇದು? ಎಷ್ಟು ಅಂತ ಕೇಳಿದ್ರೆ ಸರ್ 78,000 ನೀಡಲಾಗ್ತದೆ. ಓಕೆ, ಎಷ್ಟು? ಈ ಒಂದು 78,000 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ, 2026ರ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ದೈತ್ಯ ಸ್ಲಾಕೋಮ್ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆಲ್ಲುವ ಮೂಲಕ ಬ್ರೆಜಿಲ್ಗೆ ಮೊದಲ ಪದಕ ತಂದು ಕೊಟ್ಟಿರ್ತಕ್ಕಂಥ ಟ್ರ್ಯಾಕ್ ಕ್ರೀಡಾಪಟು ಯಾರು ಅಂತ ಕೇಳಿದಾನೆ. ಓಕೆ, ಸೊ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಲುಕಾಸ್ ಪಿನ್ಹೀರೋ ಬ್ರಾಥಾನ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಮೀನ್ಸ್ ಅಷ್ಟೇನು ಇದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದನ್ನು ನೀವು ಸ್ಕಿಪ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮ್ಯಾಗ್ನಸ್ ಕಾರ್ಲ್ಸನ್
ಅವರು ಇತ್ತೀಚೆಗೆ ಯಾವ ಕ್ರೀಡಾಕೂಟದ ಫೈನಲ್ನಲ್ಲಿ ಫ್ಯಾಬ್ರಿಯಾನೋ ಕರ್ವಾನೋ ಅವರನ್ನು ಸೋಲಿಸಿ ತಮ್ಮ 21ನೇ ವಿಶ್ವ ಪ್ರಶಸ್ತಿಯನ್ನು ಗೆದ್ದುಕೊಂಡರು ಅಂತ ಕೇಳಿದಾನೆ. ಸರ್ ನಾವು ಅವಾಗಲೂ ಹೇಳಬೇಕಾಗಿದೆ ಸರ್, ಫಿಡೆ ಫ್ರೀ ಸ್ಟೈಲ್ ಚೆಸ್ ವಿಶ್ವ ಚಾಂಪಿಯನ್ಶಿಪ್ 2026 ಅಂತ ಗೆದ್ದವರು ಯಾರು ಸರ್? ಇದೇ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಯಾವ ದೇಶದವರು ಇವರು? ನಾರ್ವೆ ದೇಶದವರು. ಇದನ್ನು ನಿಮಗೆ PC ಎಕ್ಸಾಮಲ್ಲಿ ಕೇಳಿದಾನೆ, ಯಾವ ದೇಶದವರು ಇವರು ಅಂತ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ 91 ವರ್ಷದ ಡೇವಿಡ್ ಜೆ ಫಾರ್ಬ್ ಅವರು ಯಾವ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅಂತ ಕೇಳಿದಾನೆ. ಸರ್ನ ಯಾವುದರಲ್ಲಿ ಇವರು ವಹಿಸಿದ್ರು ಯಾವುದು ಅಂತ ಕೇಳಿದ್ರೆ ಸರ್ ಅಪಾರ್ನೆಟ್ಗೆ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸರ್ನ ಯಾವುದರಲ್ಲಿ ಅಂದರೆ ಈ ಒಂದು ಅಪಾರ್ನೆಟ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ 17 ಫೆಬ್ರವರಿ 18 ಓಕೆ ಇವಾಗ 18 ನೋಡಿದ್ವಲ್ವ, 17 ಫೆಬ್ರವರಿ ಸಮ್ ನೋಡ್ಕೊಳ್ಳೋಣ. ಓಕೆ, ಮೀನ್ಸ್ 17-18 ಮಿಕ್ಸ್ ಆಗಿದ್ದಾವೆ. ಇದನ್ನು ಏನಿದೆ, ಜಮೀನುಗಳ ಡಿಜಿಟಲ್ ದಾಖಲೆ ಮತ್ತು ಗುರುತಿಸುವಿಕೆಗಾಗಿ ದೆಹಲಿ ಸರ್ಕಾರವು ಪ್ರಾರಂಭಿಸಿದ 14 ಅಂಶಗಳ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡುವ ಹೊಸ ಯೋಜನೆ ಹೆಸರೇನು ಅಂತ ಕೇಳಿದಾನೆ. ಸರ್ ಯಾವ ಯೋಜನೆ ಸರ್ ಅದು? ಅವಾಗ ಹೇಳಬೇಕಾಗುತ್ತೆ ಸರ್ ಭೂ ಆಧಾರ್ ಸ್ಕೀಮ್ ಅಂತ ಹೇಳಬೇಕಾಗುತ್ತೆ. ಸರ್ ಯಾವುದು ಈ ಒಂದು ಭೂ ಆಧಾರ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾರು? ಈ ಒಂದು ದೆಹಲಿ ಸರ್ಕಾರ. ಓಕೆ, ಯಾವ ಸರ್ಕಾರ ಅಂದರೆ ಈ ಒಂದು ದೆಹಲಿ ಸರ್ಕಾರ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಷನ್ 2031 ಎಂಬ ಹೆಸರಿನಲ್ಲಿ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವದ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವ ರಾಜ್ಯ ಸರ್ ಇದು? ವಿಷನ್ 2031 ಯಾವುದು ಸರ್? ದ್ಯಾಟ್ ಈಸ್ ಕೇರಳ ಅಲ್ವಾ? ಓಕೆ, ಕೇರಳ ಅಂತ ಹೇಳಿದ್ವಿ. ಸರ್ ಯಾವುದೇ ಒಂದು ವಿಷನ್ 2031 ಎಂಬ ಹೆಸರಿನಲ್ಲಿ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವದ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ ರಾಜ್ಯ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಕೇರಳಕ್ಕೆ ಅತಿ ಹೆಚ್ಚು ವಿಷನ್ ಇದೆ. ಸೊ ಅದಕ್ಕೆ ಅವರು ಈ ಡಿಗ್ರಿ ಸ್ಟೂಡೆಂಟ್ಸ್ಗೂ ಸಹ ಫ್ರೀ ಎಜುಕೇಷನ್ನ ಕೊಡ್ತಾ ಇದ್ದಾರೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಅದು ನೆನ್ಪುಳಿತದೆ, ಇದು ಸಹ ನಿಮಗೆ ನೆನ್ಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವನವಾಸಿಗಳ ಅಥವಾ ಆದಿವಾಸಿಗಳ ಆರೋಗ್ಯ ಸೇವೆಯಲ್ಲಿನ ಅಪಕಾರ ಕೊಡುಗೆಗಾಗಿ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ವೈದ್ಯ ದಂಪತಿ ಯಾರು ಅಂತ ಕೇಳಿದ್ದೇನೆ. ಸರ್ ಯಾರು ಸರ್ ಇವರು? ಯಾರು ಅಂತಂದರೆ ಸರ್ ರಾಮಚಂದ್ರ ಅವರು. ಒಂದು ರಾಮಚಂದ್ರ ಅವರು ಏನಿದೆ, ಇನ್ನೊಂದು ಸುನೀತಾ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಒಂದು ರಾಮಚಂದ್ರ ಮತ್ತು ಸುನೀತಾ ಅವರು ಆದಿವಾಸಿಗಳ ಸಲುವಾಗಿ ಅತಿ ಹೆಚ್ಚು ಶ್ರಮವನ್ನು ವಹಿಸಿದ್ದಾರೆ. ಓಕೆ, ಇವರು ವೈದ್ಯರಾಗಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮನೆಯಿಂದ ಕಸ ವಿಂಗಡಣೆ ಮತ್ತು ವಿಕೇಂದ್ರೀಕೃತ ತ್ಯಾಜ್ಯ ನಿರ್ವಹಣೆಗಾಗಿ ನವದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಜಾರಿಗೆ ತಂದಿರುವ ಮಾದರಿಯ ಹೆಸರೇನು ಅಂತ ಕೇಳಿದ್ದೇನೆ. ಸರ್ ಏನಾಗಿದೆ ಈ ಒಂದು ಮಾದರಿಯ ಹೆಸರು? ಸರ್ ದ್ಯಾಟ್ ಈಸ್ ಈ ಒಂದು ಅನುಪಮ್ ಕಾಲೋನಿ ಮಾದರಿ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಅನುಪಮ್ ಕಾಲೋನಿ ಮಾದರಿ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಶಿವರಾತ್ರಿ ಮಹೋತ್ಸವವನ್ನು ಹಿಮಾಚಲ ಪ್ರದೇಶದ ಯಾವ ಸ್ಥಳದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದ್ದೇನೆ. ಓಕೆ, ಅಂತಾರಾಷ್ಟ್ರೀಯ ಶಿವರಾತ್ರಿ ಮಹೋತ್ಸವ ಹಿಮಾಚಲ ಪ್ರದೇಶದ ಯಾವ ನಗರ ಅಂದರೆ ಸರ್ ದ್ಯಾಟ್ ಈಸ್ ಯಾವುದು ಸರ್? ಮಂಡಿ. ಹೌದಾ? ಓಕೆ, ಈ ಒಂದು ಮಂಡಿ. ಓಕೆ, ಶಿವನ ಮುಂದೆ ನಾವು ಹೇಗೆ ಕೂಡಬೇಕು? ಮಂಡಿ ಊರಿಗೆ ಕೂಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಢಾಕಾದಲ್ಲಿ ನಡೆದ ಬಾಂಗ್ಲಾದೇಶದ ನೂತನ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದ್ದರು ಅಂತ ಕೇಳಿದ್ದಾರೆ. ಸರ್ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಯಾರು ಸರ್ ಅವರು? ಯಾರು ಅಂತ ಕೇಳಿದ್ರೆ ನಮ್ಮ ಭಾರತದ ಲೋಕಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ. ಓಕೆ, ನರೇಂದ್ರ ಮೋದಿ ಮೀಟ್ ಆಗಿದ್ದಾರೆ, ಬಟ್ ಓಂ ಬಿರ್ಲಾ ಏನಿದಾರಲ್ವಾ ಅಲ್ಲಿ ಭಾಗವನ್ನು ವಹಿಸಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಇಸ್ರೋದ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ರಾಕೆಟ್ನ ಅವಶೇಷಗಳು ಯಾವ ದೇಶದ ನಿರ್ಜನ ಪ್ರದೇಶ ಅಥವಾ ದ್ವೀಪವೊಂದರಲ್ಲಿ ಪತ್ತೆಯಾಗಿವೆ ಅಂತ ಕೇಳಿದ್ರೆ ಸರ್ ಯಾವುದರಲ್ಲಿ ಪತ್ತೆಯಾಗಿವೆ? ಸರ್ ಇದು ಪತ್ತೆಯಾಗಿರೋದು ಮಾಲ್ಡೀವ್ಸ್ ಅಲ್ಲಿ ಅಂತ ಹೇಳ್ತೀವಿ. ಸರ್ ಎಲ್ಲಿ ಪತ್ತೆಯಾಗಿವೆ ಅಂದರೆ ಈ ಒಂದು ಮಾಲ್ಡೀವ್ಸ್ ಅಲ್ಲಿ ಇವು ಪತ್ತೆಯಾಗಿವೆ. ಯಾವುದು? ಈ ಒಂದು LVM-3ನ ಒಂದು ಅವಶೇಷಗಳು. ಓಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬ್ಲ್ಯಾಕ್ ಸೀದಲ್ಲಿ ಕಂಡುಬರ್ತಕ್ಕಂತಹ ತಾಮಾನ್ ಬಂದರು ಯಾವ ದೇಶಕ್ಕೆ ಸೇರಿದೆ ಅಂತ ಕೇಳಿದಾನೆ. ಓಕೆ, ಯಾವುದು ಈ ಒಂದು ತಾಮಾನ್ ಬಂದರು? ತಾಮಾನ್ ಪೋರ್ಟ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಸರ್ ಅದು ಸಂಬಂಧಪಟ್ಟಿರೋದು ಈ ರಷ್ಯಾ ದೇಶಕ್ಕೆ ಅಂತ ಹೇಳ್ತೀವಿ. ಸರ್ ಯಾವ ದೇಶಕ್ಕೆ? ಈ ಒಂದು ರಷ್ಯಾ ದೇಶಕ್ಕೆ ಈ ಒಂದು ತಾಮನ್ ಪೋರ್ಟ್ ಸಂಬಂಧಪಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಳಿಗಾಲದ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಒಟ್ಟು 9 ಚಿನ್ನದ ಪದಕಗಳನ್ನು ಗೆದ್ದ ವಿಶ್ವದ ಮೊದಲ ಅಥ್ಲೀಟ್ ಎಂಬ ವಿಶ್ವದ ದಾಖಲೆಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ? ಯಾರು ಬರೆದಿದ್ದಾರೆ ಸರ್ ಇದನ್ನು? ಯಾರು ಅಂತಂದರೆ ಸರ್ ಇವರು ಯಾರು? ಈ ಜೋಹಾನ್ಸ್ ಕ್ಲೇಬೋ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಜೋಹಾನ್ಸ್ ಕ್ಲೇಬೋ ಅವರು ಈ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಮಿಲನ್ ಕಾರ್ಟಿನಾ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಸೇರ್ಪಡೆಗೊಂಡ ಹೊಸ ಕ್ರೀಡೆ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಸೊ ಯಾವ ಕ್ರೀಡೆ ಸರ್ ಇದು? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಯಾವುದು? ಈ ಸ್ಕೈ ಮೌಂಟನೇರಿಂಗ್. ಓಕೆ, ಯಾವುದು ಅಂದರೆ ಈ ಒಂದು ಸ್ಕೈ ಮೌಂಟನೇರಿಂಗ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸ್ಕೀಮೋ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು ಸ್ಕೈ ಮೌಂಟನೇರಿಂಗ್ ಇಲ್ಲಾಂದರೆ ಈ ಒಂದು ಸ್ಕೀಮೋ ಎನ್ನೋ ಒಂದು ಹೊಸ ಕ್ರೀಡೆ ಸೇರ್ಪಡೆಗೊಂಡಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮತ್ತು ಎಕ್ಸಸೈಸ್ ಮಿಲನ್ 2026 ಅನ್ನು ಭಾರತ ಯಾವ ನಗರ ಆಯೋಜಿಸಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ನಗರ ಆಯೋಜನೆ ಮಾಡಿದೆ ಸರ್ ಇದನ್ನು? ಯಾವ ನಗರ ಅಂದರೆ ಸರ್ ವಿಶಾಖಪಟ್ಟಣಂ ಇದನ್ನು ಆಯೋಜನೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಶೋಧಕರು ಇತ್ತೀಚೆಗೆ ಪತ್ತೆ ಹಚ್ಚಿದ ಈ ಟೆಟ್ರಾನಿಯಂ ಪಕಾಡೆ ಎಂಬ ಸಸ್ಯದ ಹೊಸ ಪ್ರಭೇದವನ್ನು ಎಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂತ ಕೇಳಿದ್ರೆ ಸರ್ ಎಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ವೆಸ್ಟರ್ನ್ ಘಾಟಲ್ಲಿ ಪತ್ತೆಯನ್ನು ಹಚ್ಚಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಪೀಟನ್ ಡೆ ಲಾ ಫೋರ್ನ್ ಜ್ವಾಲಾಮುಖಿಯು ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ ಸರ್ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ ಸರ್ ಇದು ಕಂಡು ಬಂದಿರೋದು ಈ ಒಂದು ರಿಯಾನಿಯನ್ ದ್ವೀಪ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಆ್ಯಂಡ್ ಹೋಮ್ವರ್ಕ್ ಪ್ರಶ್ನೆ, ಗುಜರಾತ್ನ ಸರ್ಕಾರವು ಗಿಫ್ಟ್ ಸಿಟಿಯ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಿದೆ? ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ ಅಂತ ಹೇಳ್ತಾ, ಸೊ ಇದಕ್ಕೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ದೆನ್ ಕಾಮೆಂಟ್ ಮಾಡಿ.
ನಾನು ಇಲ್ಲಿವರೆಗೂ ಕ್ಲಾಸ್ ಕೇಳಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.